ಗ್ಯಾಸ್ ಮತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಇನ್ನು ನಗರದ ಟಿ ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೌದೆವಲಿಯಲ್ಲಿ ಟೀ ಕಾಯಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಟಿ ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೌದೆವಲಿಯಲ್ಲಿ ಟೀ ಕಾಯಿಸಿಕೊಂಡು ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಅಂತ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತೊಲಗಿಸಿ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಬದುಕೋಕೆ ತುಂಬ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ CM ಆಗಿ ಯಾವುದೋ ಒಂದು ದೇಶಕ್ಕೆ ನಮ್ಮ ದೇಶನ ಅಡ ಇಟ್ಟು ಇಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಕೊಡ್ತಾ ಇದು ಮಾಡ್ತಾರೆ. ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಸೌದೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದೀವಿ. ಇದೇ ರೀತಿ ಮಾಡ್ತಾ ಹೋದರೆ ಇನ್ನೂ ಉಗ್ರ ಹೋರಾಟನ ನಮ್ಮ ಜಿಲ್ಲಾ NSU ಇಂದ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾವಚಿತ್ರ ಹಾಕಿ ಮುಖವಾಡ ಹಾಕ್ಬಿಟ್ಟು ಒಂದು ನಾಯಿ ಚೈನ್ ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಪ್ರೂವ್ ಮಾಡ್ತವಂತ ಕೆಲಸನ ಮಾಡ್ತಾ ಇದೆ. ಈಗೇನು ಗ್ಯಾಸ್ ಸಿಲಿಂಡರ್ ಬೆಲೆ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ತನಕ ಜಾಸ್ತಿ ಆಗಿದೆ. ಇದರಿಂದ ದೇಶದ ಬಡ ಜನತೆಗೆ ತುಂಬ ಹೊರೆ ಆಗ್ತಾ ಇದೆ. ಈಗೇನು ಮೋದಿ ಅವರು ಟ್ರಂಪ್ನ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ, ಅದನ್ನ ನಾವು ನಾಟಕೀಯವಾಗಿ ಅದನ್ನ ಮುಖವಾಡನ ತರಿಸ್ಬಿಟ್ಟು ನಾಯಿ ಚೈನ್ನ ಮೋದಿ ಕೊರಳಿಗೆ ಹಾಕ್ಬಿಟ್ಟು ಈಗ ಜನರಿಗೆ ವಾಸ್ತವನ ತಿಳಿಸುವಂತ ಪ್ರಯತ್ನ ಇವತ್ತಿನ ದಿನ ಏನು ಮಾಡಿದೀವಿ. ಹೆಣ್ಮಕ್ಳು ಮೊನ್ನೆ ದಿನ ಹೇಳಿದ್ರು, ಇವಾಗ ಮಹಿಳಾ ದಿನಾಚರಣೆ ದಿನ ಇನ್ನು ಸಾಕಷ್ಟು ಕಡೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾನೆ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳ್ಕೊಂಡು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ ಅಂತ ಕೇಂದ್ರದ ವಿರುದ್ಧ ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೀತಿದ್ದಾರೆ ಅಂತ ಪ್ರತಿಭಟನೆಯಿಂದ ನಡೀತಾ ಇದ್ದಾರೆ. ತಕ್ಷಣವೇ ಬೆಲೆ ಏರಿಕೆ ವಾಪಸ್ ಪಡಿಬೇಕು ಅಂತ ಆಕ್ರೋಶಗೊಂಡಿರುವಂತದ್ದು. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಲಿಕ್ಕೆ ತಡ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಎಲ್ಲಾ ಕಡೆನೂ ಕೂಡ ಕಿಡಿಕಾರ್ತಾ ಇರುವಂತದ್ದು. ಬೆಲೆ ಏರಿಕೆಯನ್ನ ವಾಪಸ್ ತಗೋಬೇಕು ಅನ್ನೋದಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಾಜ್ಯದ ಹಲವಾರು ಕಡೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜನತೆ. ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಇಳಿಸಲೇಬೇಕು ಅಂತ ಹೇಳಿ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ. ಬೇಕೇ ಬೇಕು. ಅಯ್ಯಯ್ಯೋ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಆ 2,000 ರೂಪಾಯಿ ಆ ಹೆಣ್ಮಕ್ಳ ಹತ್ರ ಉಳಿಬಾರದು ಅಂತ ಹೇಳಿ ಇವತ್ತು ಪದೇ ಈ ಗ್ಯಾಸ್ ಬೆಲೆಯನ್ನ ದಿಢೀರಂತ 60 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡಿದೆಯಲ್ಲ, ಇದು ಯಾವ ನ್ಯಾಯ? ಆ ಹೆಣ್ಮಕ್ಳ ಹತ್ರ ಆ ದುಡ್ಡು ಉಳಿಬಾರ್ದು. ಅವರು ದುಡ್ಡನ್ನ ಬಡವರು ಮಧ್ಯಮ ವರ್ಗದವರು ದುಡ್ಡನ್ನ ಅವರು ಕೂಡಿಟ್ಕೋಬಾರ್ದು ಅನ್ನುವಂತ ಆ ದುಡ್ಡಿನ ಮೇಲೂ ಕಣ್ಣಾಕೊಂಡು ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಇದು ನಿಜವಾಗಿ
ನಿಜವಾಗ್ಲಿಯೂ ಜನವಿರೋಧಿ ಬಿಜೆಪಿ ಸರ್ಕಾರ. ಮೊನ್ನೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ 115ನೇ ಮಹಿಳಾ ದಿನಾಚರಣೆಯನ್ನ ಆಚರಿಸಿ ಆ ಸಂಭ್ರಮದಲ್ಲಿ ಇರುವಂತ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರವು ಮಹಿಳೆಯರ ಕಣ್ಣಲ್ಲಿ ಕಣ್ಣೀರನ್ನ ತರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ನಿಜಕ್ಕೂ ಕೂಡ ಒಂದು ಕಡೆ ನಮಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಅಂತ ಒಂದು ಭರವಸೆಯನ್ನ ಕೊಟ್ಟು ನಮ್ಮ ಯಶಸ್ವಿಗೆ, ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ ಅಂತ ಒಂದು ಕಡೆ ಸಂತೋಷ ಪಡ್ತಿರುವಂತಹ ಹೆಣ್ಮಗಳು, ಕೇಂದ್ರ ಸರ್ಕಾರವು ನೀಡಿರುವಂತಹ ಏನು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ ಏರಿಸಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ತನ್ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣೆ ಬಂದಾಗ ರೇಟ್ ಇರಿಸ್ತಕ್ಕಂಥದ್ದು, ಚುನಾವಣೆ ಮುಗಿದ ಮೇಲೆ ರೇಟ್ ಏರಿಸ್ತಕ್ಕಂಥದ್ದನ್ನು ಮಾಡೋದ್ರ ಮೂಲಕ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಆದಷ್ಟು ಬೇಗ ಈ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಇಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಮುಖಂಡರ ಪರವಾಗಿ ಕೇಂದ್ರ ಬಿಜೆಪಿ ಸರ್ಕಾರ